ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಸೈನೋಸೈಟಿಸ್ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಈ ಕುರಿತು ಕಲಬುರ್ಗಿಯ ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ ವಿಜಯಲಕ್ಷ್ಮಿ ಎನ್ ಹರ್ನೂರ್ಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ್ ಪೆರ್ಲಾ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರಿ, ಇವತ್ತು ನಾವು ಸೈನೋಸೈಟಿಸ್, ಇದಕ್ಕೆ ಆಯುರ್ವೇದ ಚಿಕಿತ್ಸೆ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಮಾಹಿತಿ ನೀಡುವುದಕ್ಕಾಗಿ ನಮ್ಮೊಡನಿದ್ದಾರೆ ಕಲಬುರ್ಗಿಯ ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ ವಿಜಯಲಕ್ಷ್ಮಿ ಎನ್ ಹರ್ನೂರ್ಕರ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ಈಗ ನಾವು ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಈ ಸೈನೋಸೈಟಿಸ್ ಅನ್ನ ಬಗ್ಗೆ ಕೇಳಿದ್ದೇವೆ. ಯಾಕೆಂತ ಹೇಳಿದ್ರೆ ಈ ಕೊರೋನಾ ರೋಗ ಯಾವಾಗ ಪ್ರಾರಂಭ ಆಯ್ತೋ ಆಮೇಲೆ ನೆಗಡಿ, ಶೀತ, ಕೆಮ್ಮು ಇತ್ಯಾದಿ ಬಹಳ ದೊಡ್ಡ ಸಮಸ್ಯೆ. ಇದರಿಂದಾಗಿ ಸೈನೋಸೈಟಿಸ್ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇರ್ತದೆ. ಈಗ ಆಯುರ್ವೇದದಲ್ಲಿ ಕಿವಿ, ಮೂಗು ಹಾಗೂ ಗಂಟಲಿಗೆ ಸಂಬಂಧಪಟ್ಟ ವಿಚಾರಗಳನ್ನು ನೀವು ಸ್ವಲ್ಪ ತಿಳಿಸಿಕೊಡ್ತೀರಾ? ಆಯುರ್ವೇದ ಅಂದ ತಕ್ಷಣ ಸರ್, ಜನಸಾಮಾನ್ಯರಲ್ಲಿ ಒಂದು ಪರಿಕಲ್ಪನೆ ಇದೆ, ಇದು ಕೇವಲ ಒಂದು ಜೀರ್ಣ ರೋಗಗಳಿಗೆ ಸಂಬಂಧಪಟ್ಟಂಥದ್ದು, ಮೀಸಲಾಗಿರುವಂಥದ್ದು, ಕೇವಲ ಕೀಲ್ ನೋವು ಅಥವಾ ಕಾಮಾಲೆ ಇಂಥದಕ್ಕೆ ಮಾತ್ರ ಆಯುರ್ವೇದ ಔಷಧಿಗಳನ್ನ ಕೊಡಬೇಕು ಅನ್ನೋಂಥ ಒಂದು ಜನಸಾಮಾನ್ಯರಲ್ಲಿ ಪರಿಕಲ್ಪನೆ ಇದೆ. ಆದ್ರೆ ನಾನು ಇಲ್ಲಿ ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಆಯುರ್ವೇದ ಅನ್ನುವಂಥದ್ದು ಅಷ್ಟಾಂಗ ಆಯುರ್ವೇದ ಅಂತ ಕರೀತಾರೆ. ಇದರಲ್ಲಿ ಯಾವ ರೀತಿ ಇವತ್ತಿನ ದಿವಸ ನಾವು ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಬೇರೆ ಬೇರೆ ಬ್ರಾಂಚಸ್ ಅನ್ನ ನೋಡ್ತೀವಿ. ನಾವು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ, ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತಜ್ಞರನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಆಯುರ್ವೇದದಲ್ಲಿಯೂ ಕೂಡ ಈ ರೀತಿಯಾದ ಒಂದು ವಿಭಾಗಗಳನ್ನ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಇದರಲ್ಲಿ ಬರುವಂತದ್ದು ಶಾಲಕ್ಯ ತಂತ್ರ ಅಂತ ಹೇಳ್ತಾರೆ ಸರ್. ಶಾಲಕ್ಯ ತಂತ್ರ ಅಂದ್ರೆ ಏನು? ಶಾಲಕ್ಯ ತಂತ್ರ ಅಂತಂದ್ರೆ ನಮ್ಮ ಕುತ್ತಿಗೆಯ ಮೇಲ್ಭಾಗದಲ್ಲಿ ಬರುವಂತ ಅಂಗಾಂಗಗಳ ಒಂದು ಅಧ್ಯಯನ, ಅದಕ್ಕೆ ಶಾಲಕ್ಯ ತಂತ್ರ ಅಂತ ಹೇಳ್ತಾರೆ ಸರ್. ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡುವಂತದ್ದು ಕಣ್ಣಿನ ರೋಗಗಳು ಹಾಗೂ ಕಿವಿ, ಮೂಗು, ಗಂಟಲು ಈ ರೋಗಗಳನ್ನ ನಾವು ಅಧ್ಯಯನ ಮಾಡೋದಕ್ಕೆ ಶಾಲಕ್ಯ ತಂತ್ರ ಅಂತ ಹೇಳಿ ನಾವಿಲ್ಲಿ ಕರಿತೀವಿ ಸರ್. ಈಗ ಡಾಕ್ಟ್ರೆ, ENT ಎಂದ ಕೂಡಲೇ ಕೆಲವೊಮ್ಮೆ ಈ ಕೊರೋನಾ ಕಾಲದಲ್ಲಿ ಸಾಮಾನ್ಯವಾಗಿ ಬರುವ ವಿಚಾರ ಅಂದ್ರೆ ನೆಗಡಿ, ಕೆಮ್ಮು. ನಾವೆಲ್ಲರಲ್ಲಿಯೂ ಅದರ ಸಮಸ್ಯೆಯನ್ನು ಕಾಣ್ತೇವೆ. ಈ ಸೈನೋಸೈಟಿಸ್ ಅನ್ನೋದರ ಬಗ್ಗೆನೂ ಕೂಡ ಎಲ್ಲರಿಗೂ ಒಂದು ಮಾಹಿತಿ ಇದೆ. ಸೈನೋಸೈಟಿಸ್ ಅಂತ ಹೇಳ್ತೇವೆ. ಅಂದ್ರೆ ಏನು, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಯಾವ ರೀತಿ ಅದು ಲಕ್ಷಣ ಇರ್ತದೆ ಅಂತ ಎಲ್ಲ ಹೇಳ್ಕೊಳ್ತೀರಿ? ಬರ್ತಾರೆ ಸರ್, ನಮ್ಮಲ್ಲಿ ಬಹಳಷ್ಟು ರೋಗಿಗಳು ನನಗೆ ಸೈನಸ್ ತೊಂದರೆ ಇದೆ, ಸೈನಸ್ ಇನ್ಫೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊಂಡು ಬರ್ತಾರೆ. ಇದು ಸೈನೋಸೈಟಿಸ್ ಅಂತಂದ್ರೆ ನಮ್ಮ ಒಂದು ನೇಸಲ್ ಕ್ಯಾವಿಟಿ ಅಂತ ನಾವೇನ್ ಹೇಳ್ತೀವಿ, ಮೂಗಿನ ಸುತ್ತಮುತ್ತಲೂ ನಮ್ಮ ಸ್ಕಲ್ ಬೋನ್, ಬುರುಡೆಯಲ್ಲಿ ಕೆಲವೊಂದು ಹಾಲೋ ಸ್ಪೇಸಸ್ ಇರ್ತದೆ ಸರ್. ಈ ಹಾಲೋ ಸ್ಪೇಸಸ್ಗೆ ನಾವು ಪ್ಯಾರಾನೇಸಲ್ ಸೈನಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಸೈನಸಸ್ ಅಲ್ಲಿ 4 ತರಹದ್ದಿರ್ತದೆ: ಮ್ಯಾಕ್ಸಿಲರಿ, ಫ್ರಾಂಟಲ್, ಇಥಮೋಯ್ಡಲ್ ಮತ್ತೆ ಸ್ಪಿನಾಯ್ಡಲ್ ಅಂತ ಹೇಳ್ಬಿಟ್ಟು 4 ತರಹದ ಸೈನಸಸ್ ಗಳು ಇರ್ತವೆ. ಈ ಸೈನಸ್ ಗಳಲ್ಲಿ ಏನಾದ್ರೂ ಬಾವು ಬಂತು ಅಂತಂದ್ರೆ ಇದಕ್ಕೆ ನಾವು ಸೈನೋಸೈಟಿಸ್ ಅಂತ ಹೇಳಿ ಇದನ್ನ ನಾವು ಕರಿತೀವಿ. ಅಂದ್ರೆ ಈ ನಮ್ಮ ಒಂದು ಖಾಲಿ ಪ್ರದೇಶದಲ್ಲಿ ಅದು ಬಂದು ಶೇಖರಣೆ ಆಗುವಂತದ್ದು. ಸಾಮಾನ್ಯವಾದ ಒಂದು ಕೋಲ್ಡ್ ಇಂದ ಸ್ಟಾರ್ಟ್ ಆಗ್ತದೆ, ಇದು ನೆಗಡಿಯಿಂದ ಶುರುವಾಗಿ ಅದು ಏನಾದ್ರೂ ಸರಿಯಾಗಿ ಚಿಕಿತ್ಸೆ ನೀಡದೇ ಇದ್ರೆ ಮುಂದೆ ಅದು ಹೋಗ್ಬಿಟ್ಟು ಎಕ್ಸ್ಟೆಂಡ್ ಆಗ್ಬಿಟ್ಟು ಈ ಸೈನಸ್ ಗಳಲ್ಲಿ ಇನ್ಫೆಕ್ಷನ್ ಅನ್ನುವಂಥದ್ದು ಸ್ಪ್ರೆಡ್ ಆಗ್ತದೆ. ಇದಕ್ಕೆ ನಾವು ಸೈನೋಸೈಟಿಸ್ ಅಂತ ಹೇಳಿ ಕರಿತೀವಿ ಸರ್. ಈ ಸೈನೋಸೈಟಿಸ್ ಅಲ್ಲಿ ವಿಶೇಷವಾಗಿ ಇದಕ್ಕೆ ಕಾರಣಗಳನ್ನ ನಾವು ಹುಡುಕ್ತಾ ಹೋದ್ರೆ, ಈ ಸಾಮಾನ್ಯ ನೆಗಡಿಗೆ ಏನ್ ಕಾರಣಗಳು ಅಂತಂದ್ರೆ ಇವತ್ತಿನ ದಿವಸ ಇನ್ಫೆಕ್ಷನ್ ಇರ್ಬೋದು, ಅದಕ್ಕೆ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಇದೆಲ್ಲ ಒಂದು ಸಾಮಾನ್ಯವಾದ ಒಂದು ಕಾರಣಗಳನ್ನ ಹೇಳ್ತೀವಿ ನಾವು. ಸೈನೋಸೈಟಿಸ್ ಅಂತ ಹೇಳಿದ್ರೆ ಕೇವಲ ನೆಗಡಿ ಆಗುದು ಮಾತ್ರ ಅಲ್ಲ, ತಲೆನೋವು ಕೂಡ ಇರ್ತದೆ. ಹೌದು, ಡೆಫಿನೆಟ್ಲಿ ಸರ್. ಬಹಳಷ್ಟು ಜನರಲ್ಲಿ ತಲೆನೋವು ಅನ್ನೋಂಥದ್ದು ಬಹಳ ಸರ್ವೇ ಸಾಮಾನ್ಯವಾದ ಒಂದು ಲಕ್ಷಣ ಇದರಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ಇವತ್ತಿನ ದಿವಸ ಯಾರಾದ್ರೂ ಒಂದು ತಲೆನೋವು ಅಂತ ಪೇಷಂಟ್ ಬಂದ್ರೆ ನಾವು ಮೊಟ್ಟ ಮೊದಲಿಗೆ ವಿಚಾರ ಮಾಡುವಂಥದ್ದು, ಏನಾದ್ರೂ ಕಣ್ಣಿನ ತೊಂದರೆ ಇದೆಯಾ, ಅವನಿಗೆ ಚಶ್ಮಾ ಏನಾದ್ರೂ ಕನ್ನಡಕ ಬೇಕಾಗ್ತದಾನ ಅಂತ, ಅಥವಾ ಬೆಳಗ್ಗೆ ಏನಾದ್ರೂ ಅವನಿಗೆ ತಲೆನೋವು ಬರ್ತಾ ಇದೆ, ಬೆಳಗ್ಗೆ ಎದ್ದು ಕೂಡಲೇ ನನಗೆ ತಲೆಭಾರ ಇದೆ, ಬೆಳಗ್ಗೆ ಎದ್ದ ತಕ್ಷಣ ನಂಗೆ ತಲೆನೋವು ಬರ್ತಾ ಇದೆ ಅಂತಂದ್ರೆ ಅದು ನಾವು ಯೂಶುವಲಿ ಇಟ್ ಈಸ್ ಬಿಕಾಸ್ ಆಫ್ ಸೈನೋಸೈಟಿಸ್ ಅಂತ ಹೇಳ್ಬಿಟ್ಟು ಒಂದು ಅಂದಾಜು ಹಾಕ್ತೀವಿ. ಡಾಕ್ಟರ್ ವಿಜಯಲಕ್ಷ್ಮಿ ಅವರು, ಈಗ ಈ ಸೈನೋಸೈಟಿಸ್ ಅನ್ನ ಹೇಳುವಾಗ ಅನೇಕ ಲಕ್ಷಣಗಳನ್ನು ಹೇಳಿದ್ರಿ. ಈಗ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ತಿಳಿಸಿರುವ ಕಾರಣಗಳನ್ನು ತಿಳಿಸ್ತೀರಾ? ಸರ್, ಡೆಫಿನೆಟ್ಲಿ. ನಾವು ಇವತ್ತಿನ ದಿವಸ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸರ್ವೆ ಅನ್ನ ನಾವು ನೋಡ್ತಾ ಹೋದ್ರೆ, ಅಮೆರಿಕಾದಲ್ಲಿ ಮಾಡಿರೋ ಸರ್ವೆ ಪ್ರಕಾರ ಎವ್ರಿ ಒಂದು 7 ಜನರಲ್ಲಿ ಒಬ್ಬರಿಗೆ ಈ ಸೈನಸ್ ತೊಂದರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಭಾರತದಲ್ಲಿ ಪ್ರತಿ ವರ್ಷ 10 ಮಿಲಿಯನ್ಸ್ ಜನರಿಗೆ ಇದರ ಒಂದು ತೊಂದರೆಯನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದನ್ನ ನಾವು ಇಲ್ಲಿ ವಿಶೇಷವಾಗಿ ನಾನು ಯಾಕೆ ಈ ಒಂದು ಸಂಚಿಕೆಯಲ್ಲಿ ಏನನ್ನ ನಾನು ಇಲ್ಲಿ ಒತ್ತು ಕೊಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸಾಮಾನ್ಯವಾಗಿ ಸೈನೋಸೈಟಿಸ್ ಅಥವಾ ನೆಗಡಿ ಅಂತ ಅಂದಾಗ ಜನರು ಏನ್ ತಿಳ್ಕೊಳ್ತಾರೆ, ಧೂಳಿನ ತೊಂದರೆಯಿಂದ ಆಗುವಂತದ್ದು, ಅಲರ್ಜಿಯಿಂದ ಆಗುವಂತದ್ದು ಇದು ತೊಂದರೆ.
ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಬರುವಂತ ತೊಂದರೆ ಅಂತ ಕಾರಣಗಳನ್ನ ಹೇಳ್ತೀವಿ ನಾವು. ಆದ್ರೆ ಈ ಅಲರ್ಜಿ ಆಗೋದಕ್ಕೆ ಏನ್ ಕಾರಣ? ಯಾಕೆ ಎಲ್ಲರೂ ಧೂಳಿಗೆ ಎಕ್ಸ್ಪೋಸ್ ಆದ್ರೂ ಕೆಲವರಿಗೆ ಮಾತ್ರ ಇದು ಅಫೆಕ್ಟ್ ಆಗ್ತದೆ, ಯಾಕೆ ಕೆಲವರಿಗೆ ಎಫೆಕ್ಟ್ ಆಗೋದಿಲ್ಲ? ಎಲ್ಲರಲ್ಲೂ ಯಾಕೆ ಒಂದೇ ತರಹದ ಒಂದು ಲಕ್ಷಣಗಳನ್ನ ನಮಗೆ ಈ ಪ್ರಶ್ನೆಯನ್ನ ಮೂಡಿದಾಗ ನಾವು ಈ ಆಯುರ್ವೇದ ಶಾಸ್ತ್ರದಲ್ಲಿ ತಿಳಿಸಿರೋ ವಿಚಾರಗಳನ್ನ ನಾನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರಸಂಗಾತ ಗಾತ್ರ ಸಂಸ್ಪರ್ಶಾತ್ ನಿಶ್ವಾಸಾತ್ ಸಹಭೋಜನಾತ್ ಸಹಸಯ್ಯ ಆಸನಾಚ ಅಪಿ ವಸ್ತ್ರ ಮಾಲ್ಯಾನುಲೇಪನಾತ್ ಕುಷ್ಠ ಜ್ವರ ಶೋಷ ನೇತ್ರಾಭಿಷಂದ ಏವಚ ಔಪಸರ್ಗಿಕ ರೋಗ ಸಂಕ್ರಾಮಂತಿ ನರಾನ್. ಅಂತಂದ್ರೆ ನಾವು ಇವತ್ತಿನ ದಿವಸ ಏನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಾವು ಅಂತರವನ್ನ ನಾವು ಕಾಪಾಡಬೇಕು. ಒಬ್ರು ಉಪಯೋಗಿಸಿದ ಬಟ್ಟೆಗಳನ್ನ ನಾವು ಉಪಯೋಗಿಸ್ಕೊಳ್ಬಾರ್ದು, ಒಬ್ರು ಹಾಕಿರುವಂತ ಹೂಗಳನ್ನು ಮಾಲೆಗಳನ್ನು ಮತ್ತೊಬ್ರು ತರಿಸಬಾರ್ದು, ಒಂದೇ ಹಾಸಿಗೆಯನ್ನ ಒಬ್ರು ಹೊಚ್ಕೊಂಡಿರೋದನ್ನ ಬೇರೆಯವರು ಉಪಯೋಗಿಸ್ಕೊಳ್ಬಾರ್ದು. ಆಮೇಲೆ ಉಸಿರಾಟದಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಚಾನ್ಸಸ್ ಇರ್ತದೆ. ಸೊ ಈ ರೀತಿಯಾಗಿ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಈ ರೀತಿಯಾದ ಒಂದು ಕಾರಣಗಳನ್ನ ನಮ್ಮ ಸುಶ್ರುತ ಸಂಹಿತೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋಂಥದ್ ಬಗ್ಗೆ ನಮಗ್ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ನಾವ್ ಇವತ್ತಿನ ದಿವಸ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ಇದೊಂದು ಸಣ್ಣ ನೆಗಡಿ ಇದೆ, ಏನಾಗಲ್ಲ, ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋಗೋಣ, ನಮ್ಮ ಪಾಡಿಗೆ ನಮ್ಮ ಕೆಲಸಗಳನ್ನ ಮಾಡೋಣ ಅನ್ನೋಂಥದ್ದು ನಾವು ಮಾಡ್ತಾ ಇದೀವಿ. ಆದ್ರೆ ಮತ್ತೆ ನಮ್ಗೆ ಇವತ್ತಿನ ದಿವಸ ನಮ್ಗೆ ಬಿ ಐಸೋಲೇಟೆಡ್ ಅನ್ನೋಂಥದ್ದು ಇದನ್ನ ತಿಳಿಸ್ಕೊಡ್ತಾ ಇದೆ. ಅಂದ್ರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆ ಹಿಂದೆನೆ ಹೇಳಿದ್ರು ಕೂಡ ನಾವು ಈಗ ಎಚ್ಚರಗೊಂಡಿದ್ದೇವೆ. ಅದಕ್ಕಾಗಿ ಈ ರೀತಿಯ ಒಂದು ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬೇಕು ಅಂತ. ಈ ಕೊರೋನಾದ ಸಂದರ್ಭದಲ್ಲಿ ಸಾಮಾಜಿಕ ಅಂತರದ ಬಗ್ಗೆ ನಾವು ಹೆಚ್ಚು ಮಾತಾಡ್ತೇವೆ ಅಂತ. ಮೇಡಮ್, ಒಂದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ಆಯುರ್ವೇದ ಶಾಸ್ತ್ರದಲ್ಲಿ ರೋಗ ನಿವಾರಣೆಯ ಮೊದಲು ರೋಗ ತಡೆಗಟ್ಟುವಿಕೆಗೆ ಬಹಳಷ್ಟು ಪ್ರಾತಿನಿಧ್ಯವನ್ನು ಕೊಡಲಾಗಿದೆ, ಆ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಲಾಗ್ತದೆ. ಹಾಗಾದ್ರೆ ಈ ರೋಗ ತಡೆಗಟ್ಟಬೇಕಾದ್ರೆ, ಒಂದು ರೋಗ ಬರದೇ ಇರಬೇಕಾಗಿದ್ರೆ ನಮ್ಮ ದಿನಚರಿ ಬಹಳ ಮುಖ್ಯ. ಅದರಲ್ಲೂ ಜೀವನ ಶೈಲಿ ಅಂತ ಏನ್ ಹೇಳ್ತೇವೆ, ಆಹಾರ ವಿಹಾರ, ಇದು ಕೂಡ ಈ ಸೈನೋಸೈಟಿಸ್ ಅನ್ನ ತಡೆಯಲಿಕ್ಕೆ ಕಾರಣ ಆಗ್ತದ ಹೇಗೆ ಅಂತ? ಡೆಫಿನೆಟ್ಲಿ ಸರ್. ಯಾಕಂತಂದ್ರೆ ಆಯುರ್ವೇದ ಅನ್ನೋಂಥದ್ದು ಕೇವಲ ಚಿಕಿತ್ಸಾ ಪದ್ಧತಿ ಅಲ್ಲ, ಅದು ಒಂದು ಜೀವನ ಶೈಲಿ ಅಂತ ನಾನು ಇಲ್ಲಿ ಹೇಳ್ತೀನಿ ಸರ್. ಯಾಕಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ರೋಗ ಪ್ರಶಮನ ಅಂತ ಹೇಳ್ಬಿಟ್ಟು 2 ಉದ್ದೇಶಗಳನ್ನ ಆಯುರ್ವೇದ ಒತ್ತು ಕೊಟ್ಟು ಹೇಳ್ತದೆ. ರೋಗ ಬಂದಾಗ ರೋಗವನ್ನ ನಿವಾರಣೆ ಮಾಡುವಂತದ್ದು ಹೌದು, ಅದಕ್ಕೂ ಮೊದಲು ರೋಗವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ, ತಡೆಗಟ್ಟುವಂಥದ್ದು ಏನೇನೆಲ್ಲ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು ಅನ್ನೋಂಥದ್ದು ವಿಚಾರವಾಗಿ ಸ್ಪಷ್ಟವಾದ ಒಂದು ಚಿತ್ರಣವನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದರಲ್ಲೂ ಮುಖ್ಯವಾಗಿ ನಮಗೆ ಇಲ್ಲಿ ನಾವು ಪಟ್ಟಿಗಳನ್ನ ಕಾರಣಗಳನ್ನ ನಾವು ಶಾಸ್ತ್ರದಲ್ಲಿ ಗ್ರಂಥಗಳಲ್ಲಿ ತೆಗೆದು ನೋಡಿದಾಗ ಅಲ್ಲಿ ಹೇಳೋಂಥದ್ದೇನು ಅಂತಂದ್ರೆ, ರಾತ್ರಿ ಜಾಗರಣ ಅತಿ ಸ್ವಪ್ನ ಅಂತ ಹೇಳ್ತಾರೆ ಸರ್. ಅಂತಂದ್ರೆ ಇವತ್ತಿನ ದಿವಸ ನಾವು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿರ್ಬೋದು ಅಥವಾ ವಯಸ್ಕರಿರ್ಬೋದು, ಕೆಲಸದ ಒತ್ತಡದಿಂದ ರಾತ್ರಿ ಹೊತ್ತು ಬಹಳ ಹೊತ್ತು ಎಚ್ಚರ ಇರುವಂತದ್ದು, ಆಮೇಲೆ ಬೆಳಗ್ಗೆ ತಡವಾಗಿ ಹೇಳುವಂತದ್ದು, ಇದು ಒಂದು ಕಡಿಮೆ ಆಗೋದು ಜೊತೆಗೆ ಟೈಮಿಂಗ್ ಡಿಫರೆನ್ಸ್ ಆಗ್ತಾ ಇದೆ ಸರ್. ಅಂದ್ರೆ ರಾತ್ರಿ ಲೇಟ್ ಆಗಿ ಮಲಗೋದು, ಬೆಳಗ್ಗೆ ತಡವಾಗಿ ಹೇಳೋದು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಆಲ್ರೆಡಿ ಇದೆ ಅದು. ಸೊ ಅದನ್ನ ನಾವು ಪಾಲಿಸ್ತಾ ಇಲ್ಲ. ಸೊ ಇದು ಒಂದು ಮುಖ್ಯವಾದ ಕಾರಣ ಅಂತ ಹೇಳ್ಬಿಟ್ಟು ಆಯುರ್ವೇದದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸರ್. ಆಮೇಲೆ ಇನ್ನೂ ಒಂದು ಮುಖ್ಯವಾದ ಕಾರಣ ಹೇಳ್ತಾರೆ ಅಂತಂದ್ರೆ, ನೈಸರ್ಗಿಕವಾದ ಕರೆಗಳನ್ನ ನಾವು ತಡೆಯುವಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಮಲ ಮೂತ್ರಾದಿಗಳ ವಿಸರ್ಜನೆಯನ್ನ ವಿ ಹ್ಯಾವ್ ಟು ಅಟೆಂಡ್ ದೋಸ್ ನ್ಯಾಚುರಲ್ ಅರ್ಜಸ್ ಟೈಮ್ಲಿ. ಅದನ್ನ ಕಟ್ಟಿಕೊಳ್ಳಬಾರ್ದು. ಯಾಕಂತಂದ್ರೆ ಒಂದ್ಸಲ ಕಟ್ಕೊಂಡ್ವಿ ಅಂತಂದ್ರೆ ಅಲ್ಲಿರೋಂಥ ತ್ಯಾಜ್ಯ ವಸ್ತು ಪುನಃ ನಮ್ಮ ರಕ್ತ ಸಂಚಲನೆಯಲ್ಲಿ ರೀಅಬ್ಸಾರ್ಬ್ ಆಗ್ಬಿಟ್ಟು ದೇ ಸ್ಟಾರ್ಟ್ ಸರ್ಕ್ಯುಲೇಟಿಂಗ್. ಸೊ ಅದರಿಂದ ನಮಗೆ ಮತ್ತೆ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರ್ತದೆ ಅಂತ. ಸೊ ಹಾಗಾಗ್ಬಿಟ್ಟು ಇದು ಕೂಡ ನೆಗಡಿಗೂ ಇದಕ್ಕೆ ಸಂಬಂಧ ಇದೆ, ಇದರಿಂದ ನೆಗಡಿ ಬರುವಂತ ಚಾನ್ಸಸ್ ಇರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಕೂಡ ಒಂದು ಕಾರಣ ಅಂತ ಹೇಳ್ತಾರೆ ಸರ್. ಅದಾದ್ಮೇಲೆ ಇವತ್ತಿನ ದಿವಸ ನಾವು ಬಳಸ್ತಾ ಇರುವಂತ ಒಂದು AC ಇರ್ಬೋದು, ಆಮೇಲೆ ಫ್ಯಾನ್ ಈ ರೀತಿಯಲ್ಲಿ ತೊಂದರೆಯನ್ನ ಉಂಟು ಮಾಡ್ತದೆ. ಯಾಕಂತಂದ್ರೆ ಯಾವಾಗ ನಾವು ತಣ್ಣಗಿನ ಒಂದು ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ತೀವಿ, ಯಾಕಂತಂದ್ರೆ ಇಲ್ಲಿವರೆಗೂ ಜನ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಫ್ರಿಡ್ಜ್ ಅಲ್ಲಿ ನೀರು ಕುಡಿಯುವಂತದೇ ಒಂದು ಅವ್ರಿಗೆ ಚಟ ಆಗ್ಬಿಟ್ಟಿದೆ. ಹೌದು. ಈಗ ಅದು ಕೊರೋನಾ ಬಂದ್ಬಿಟ್ಟು ಬಿಸಿ ನೀರಿಗೆ ಜನ ತಿರುಗ್ತಾ ಇದ್ದಾರೆ. ಬಟ್ ಅದರ್ವೈಸ್ ಅವರು ಯಾವಾಗ್ಲೂ ತಣ್ಣಗಿನ ನೀರನ್ನ ಕುಡಿಯುವಂತ ಅಭ್ಯಾಸ ಮಾಡ್ಕೋತಾ ಇದ್ರು. ಈ ಕೋಲ್ಡ್ ಟೆಂಪರೇಚರ್ ಇಂಥದಕ್ಕೆ ನಾವು ಎಕ್ಸ್ಪೋಸ್ ಆಗೋದ್ರಿಂದ ನಮ್ಮಲ್ಲಿ ಹೇಳ್ತಾರೆ ಸರ್, ಈ ನೇಸೋಸೀಲಿಯರಿ ಕ್ಲಿಯರೆನ್ಸ್ ಅಂತ ಇರ್ತದೆ. ಅಂತಂದ್ರೆ ಮೂಗಿನಲ್ಲಿ ಕಲೆಕ್ಟ್ ಆಗಿರುವಂತ ಒಂದು ಕಫ ಅದು ಹೊರಗೆ ಹೋಗ್ತಾ ಇರಬೇಕು, ಪ್ರೊಡ್ಯೂಸ್ ಆಗ್ತಾ ಇರ್ತದೆ, ಹೊರಗೆ ಹೋಗ್ತಾ ಇರ್ತದೆ. ಎಲ್ಲಾದ್ರೂ ಅದು ಸ್ಟಾಗ್ನೆಂಟ್ ಆಗಿ ಉಳಿಯಿತು, ಆ ಟೈಮ್ ಪೀರಿಯಡ್ ಏನಾದ್ರೂ ಕಡಿಮೆ ಆಯ್ತು ಅಂತಂದ್ರೆ ನಮಗೆ ರೋಗ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಸೊ ಈ ತಣ್ಣಗಿನ ವಾತಾವರಣಕ್ಕೂ ಈ ನೇಸೋಸೀಲಿಯರಿ ಕ್ಲಿಯರೆನ್ಸ್ ಟೈಮಿಗೂ ಬಹಳ ಒಂದು ನಿಕಟವಾದ ಸಂಬಂಧ ಇರೋದ್ರಿಂದ
ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ತಣ್ಣಗಿನ ನೀರನ್ನ ಕುಡಿಯುವಂಥದ್ದು, ಹೆಚ್ಚಿನ ನೀರನ್ನ ಕುಡಿಯುವಂಥದ್ದು, ಅಂದ್ರೆ ನೀರಡಿಕೆ ಆಗದೇನೆ ನೀರು ಸುಮ್ನೆ ಕುಡಿತಾ ಇರುವಂಥದ್ದು, ಅಥವಾ ತಣ್ಣಗಿನ ನೀರು ಕುಡಿಯೋದು, ಐಸ್ ಕ್ರೀಮ್ಸ್ ಇರ್ಬೋದು. ಈ ತರಹದ ಒಂದು ಆಕ್ಟಿವಿಟೀಸ್ ಚಟುವಟಿಕೆಗಳಿಂದ ನಮ್ಮ ವಿ ಆರ್ ಮೋರ್ ಸಸೆಪ್ಟಬಲ್ ಫಾರ್ ಇನ್ಫೆಕ್ಷನ್ಸ್ ಅಂತ ಓಹೋ, ಅಂದ್ರೆ ಸೈನಸೈಟಿಸ್ಗೆ ಇದು ಕೂಡ ಕಾರಣ ಅಂತ ಆಗ್ತದೆ. ಹೇಳ್ತಾರೆ. ತಂಪು ನೀರನ್ನು ಕುಡಿಯುವುದು, ಫ್ರಿಡ್ಜ್ ನಲ್ಲಿದ್ದಂತ ನೀರನ್ನು ಕುಡಿಯುವುದು, ಎಸಿಗೆ ಎಕ್ಸ್ಪೋಷರ್ ಆಗುವುದು ಎಲ್ಲ ಕಾರಣದಿಂದ. ಡಾಕ್ಟರ್, ಇನ್ನೊಂದು ಬಹಳ ಮುಖ್ಯವಾಗಿ ಈ ಆಹಾರಕ್ಕೂ ಪದೇ ಪದೇ ನೆಗಡಿ ಬರುವುದಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಸರ್, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ನಾವೇನ್ ತಿಳ್ಕೊಂಡಿದೀವಿ, ಊಟದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ವಾಂತಿ ಆಗ್ಬೋದು, ಭೇದಿ ಆಗ್ಬೋದು, ಮಲಬದ್ಧತೆ ಉಂಟಾಗ್ಬೋದು, ಹಿಂಗೇನಾದ್ರೂ ಆಗ್ಬೋದು ಅಂತ ಅನ್ಕೊಂಡಿರ್ತೀವಿ ನಾವು. ಆದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂದಾಗ ಎಲ್ಲಾ ರೋಗಕ್ಕೂ ಅದು ಅಪ್ಲೈ ಆಗ್ತದೆ ಸರ್. ಪ್ರತಿಯೊಂದು ರೋಗಕ್ಕೂ ಅದಕ್ಕೂ ಕನೆಕ್ಷನ್ ಉಂಟು. ಹಾಗಾಗ್ಬಿಟ್ಟು ಈ ಅಜೀರ್ಣ ಅನ್ನುವಂಥದ್ದು ಇದಕ್ಕೂ ಒಂದು ಕಾರಣ ಅಂತ ಆಯುರ್ವೇದ ತಿಳಿಸ್ಕೊಡ್ತದೆ. ನಾವು ಮೊದಲು ಸೇವಿಸಿರುವಂತ ಆಹಾರ ಜೀರ್ಣ ಆಗದೆ ಮತ್ತೊಂದು ಸಲ ಆಹಾರವನ್ನ ನಾವು ತೆಗೆದುಕೊಂಡ್ವಿ, ಪದೇ ಪದೇ ಮೇಲಿನ ಮೇಲೆ ನಾವು ಆಹಾರವನ್ನ ಸ್ವೀಕರಿಸ್ತಾ ಹೋದ್ವಿ ಅಂತಂದ್ರೆ ನಮ್ಮ ಜೀರ್ಣಶಕ್ತಿ ಕುಂಠಿತವಾಗ್ತದೆ. ಇದರ ಪರಿಣಾಮ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿಯ ಮೇಲೆ ಇದರ ಪ್ರಭಾವ ಉಂಟಾಗ್ತದೆ. ಹಾಗಾಗ್ಬಿಟ್ಟು ಅದರಿಂದ ನಮಗೆ ಪದೇ ಪದೇ ನೆಗಡಿ ಬರುವಂಥದ್ದು, ಶೀತ ಕೆಮ್ಮು ಆಗುವಂಥದ್ದು ಎಲ್ಲ ಸಾಧ್ಯತೆಗಳು ಇದರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆಮೇಲೆ ಇವತ್ತು ನಾವು ಚಾಕ್ಲೇಟ್ಸ್ ಇರ್ಬೋದು, ಮಕ್ಕಳಲ್ಲಿ ಜಾಸ್ತಿ ನೋಡ್ತಾ ಇದೀವಿ. ಆಮೇಲೆ ಮೈದಾ ಪ್ರಾಡಕ್ಟ್ಸ್, ಬೇಕರಿ ಪ್ರಾಡಕ್ಟ್ಸ್, ಇದು ಎಲ್ಲ ಕೂಡ ಒಂದು ಪಚನ ಶಕ್ತಿಗೆ ಬಹಳ ಒಂದು ಹೆವಿ ಆಗಿರೋದ್ರಿಂದ ಅಜೀರ್ಣ ಉಂಟು ಮಾಡುವಂತ ಸಾಧ್ಯತೆಗಳಿರ್ತದೆ. ಹಾಗಾಗ್ಬಿಟ್ಟು ಇವೆಲ್ಲಾ ಕಾರಣಗಳಿಂದ, ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಮೊಸರನ್ನ ಸರ್ವತಾ ಆಯುರ್ವೇದ ವೈದ್ಯರು ಫಸ್ಟ್ ಹೇಳೋದು ಪಥ್ಯದಲ್ಲಿ ಅಂತಂದ್ರೆ ಮೊಸರು ಬಿಟ್ಬಿಡ್ರಿ ಅಂತ ಹೇಳ್ತೀವಿ. ಮಜ್ಜಿಗೆ ಕುಡೀರಿ ಅಂತ ನಾವು ಹೇಳ್ತೀವಿ, ಮೊಸರು ಬೇಡ ಅಂತ ಹೇಳ್ತೀವಿ ಸರ್. ಮೊಸರು ಸೈನಸೈಟಿಸ್ಗೆ ಆಹಾರಕ್ಕೂ ಸಂಬಂಧ ಇದೆ ಅಂತ ಸಂಬಂಧ ಇದೆ ಸರ್. ಮತ್ತೊಂದು ವಿಷಯವನ್ನು ಕೂಡ ಹೇಳ್ತಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರು, ಏನಂತ ಹೇಳಿದ್ರೆ ಈ ಸೈನಸೈಟಿಸ್ಗೆ ಮಾನಸಿಕ ಒತ್ತಡ, ಕೋಪ ಇತ್ಯಾದಿಗಳು ಕೂಡ ಒಮ್ಮೊಮ್ಮೆ ಕಾರಣ ಆಗ್ತದೆ ಅಂತ. ಹೌದು ಸರ್. ಇವತ್ತು ನಾವು ಎಲ್ಲಾರ ಕಡೆನೂ ಕೇಳ್ತಾ ಇದೀವಿ, ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಕೇಳ್ತೀವಿ. ಶರೀರಕ್ಕೂ ಮಾನಸಿಕ ಎರಡಕ್ಕೂ ಸಂಬಂಧ ಇರುವಂತ ದೈಹಿಕ ಕಾಯಿಲೆಗಳು ಅಂತ ನಾವು ಕೇಳ್ತೀವಿ. ಏನಾದ್ರೂ ಟೆನ್ಷನ್, ಸ್ಟ್ರೆಸ್ ಅನ್ನೋಂಥದ್ದು ಇವತ್ತಿನ ದಿವಸ ಮಕ್ಕಳು ಆ ಪದದ ಅರ್ಥವನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂತ ಒಂದು ಒತ್ತಡದ ಜೀವನ ಶೈಲಿಯಲ್ಲಿ ನಾವೆಲ್ಲ ನಡೀತಾ ಇದೀವಿ ಇವತ್ತಿನ. ಸೊ ಹಾಗಾಗ್ಬಿಟ್ಟು ಈ ಟೆನ್ಷನ್, ಸ್ಟ್ರೆಸ್ ಅಂದಾಗ ನಮ್ಮ ತಲೆಗೆ ಬರುವಂತದ್ದೇನು, BP ಜಾಸ್ತಿ ಆಗ್ತದೆ, ಶುಗರ್ ಜಾಸ್ತಿ ಆಗುವಂಥದ್ದು, ಅಥವಾ ಅಸಿಡಿಟಿ ಆಗುವಂಥದ್ದು, ಇಂಥ ಒಂದು ಕಾಯಿಲೆಗಳು ನಮ್ಮ ತಲೆಗೆ ಬರ್ತದೆ. ಆದ್ರೂ ಎಲ್ಲೂ ನಮಗೆ ನೆಗಡಿ ಆಗ್ತದೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅಂತ ಯಾರು ಹೇಳಿದ್ ನಾವ್ ಇಲ್ಲಿ ತನಕನೂ ಕೇಳಿಸ್ಕೊಂಡಿರಲ್ಲ. ಅದರಿಂದ ನೆಗಡಿ ಬರ್ಬೋದೇನೋ, ಪದೇ ಪದೇ ಸೈನಸ್ ಇನ್ಫೆಕ್ಷನ್ ಆಗ್ಬೋದೇನೋ ಅನ್ನೋಂಥ ಒಂದು ವಿಚಾರ ನಮ್ಮ ತಲೆಗೆ ಬಂದಿರೋಂಗಿಲ್ಲ ಸರ್. ಆದ್ರೆ ಕ್ಲಿಯರ್ ಆಗಿ ಹೇಳ್ತಾರೆ, ಸಿಟ್ಟು ಅನ್ನೋಂಥದ್ದು, ಆಂಗರ್ ಅನ್ನೋಂಥದ್ದು, ಆಂಗ್ಸೈಟಿ ಅನ್ನೋಂಥದ್ದು, ಈ ಎಲ್ಲ ಒಂದು ಮಾನಸಿಕ ಒಂದು ಒತ್ತಡಗಳೇನಿರ್ತದೆ ಇದರಿಂದ ಕೂಡ ನಮ್ಮ ಒಂದು ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗ್ಬಿಟ್ಟು ಇವತ್ತು ನೀವು ಆಧುನಿಕ ಒಂದು ಶಾಸ್ತ್ರದಲ್ಲಿ ತೆಗೆದು ನೋಡಿದ್ರು ಕೂಡ ಈ ಸ್ಟ್ರೆಸ್ ಅನ್ನೋಂಥದ್ದು, ಆಂಗರ್ ಅನ್ನೋಂಥದ್ದು ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಸ್ಟಿಮ್ಯುಲೇಟ್ ಮಾಡುವಂತ ಒಂದು ಫ್ಯಾಕ್ಟರ್ ಆಗಿರ್ತದೆ. ಸೊ ನಮ್ಮಲ್ಲಿ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಈ ಎರಡರಲ್ಲೂ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ನಮ್ಮ ಒಂದು ಫಿಸಿಯಾಲಜಿ ಕರೆಕ್ಟ್ ಆಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಸಿಟ್ಟು, ಕೋಪ ಇಂಥದ್ರಿಂದ ಸಿಂಪಥೆಟಿಕ್ ಸಿಸ್ಟಮ್ ಅನ್ನುವಂಥದ್ದು ಏರ್ತದೆ, ಎರಡರಲ್ಲೂ ಇಂಬ್ಯಾಲೆನ್ಸ್ ಉಂಟಾಗ್ತದೆ. ಸೊ ಉಂಟಾಗೋದ್ರಿಂದ ಇದಕ್ಕೆ ನಾವು ಆಧುನಿಕರು ವ್ಯಾಸೋಮೋಟಾರ್ ರೈನೈಟಿಸ್ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಹೆಸರು ಕೊಡ್ತಾರೆ ಅವರು. ಎಲ್ಲಿ ವೇರ್ ದರ್ ಇಸ್ ಅನ್ ಇಂಬ್ಯಾಲೆನ್ಸ್ ಬಿಟ್ವೀನ್ ದಿ ಸಿಂಪಥೆಟಿಕ್ ಅಂಡ್ ದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸೊ ಅದರಲ್ಲಿ ಈ ತರ ವ್ಯಾಸೋಮೋಟಾರ್ ರೈನೈಟಿಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಾನಸಿಕ ಒತ್ತಡ, ಮಾನಸಿಕ ಟೆನ್ಷನ್, ಕೋಪ ಇದು ಕೂಡ ಒಂದು ಕಾರಣ ಆಗಿರ್ತದೆ, ಸೈನಸೈಟಿಸ್ಗೆ ಅದು ಕಾರಣ ಆಗ್ತದೆ. ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ಬಹಳ ಮುಖ್ಯವಾದಂತ ವಿಚಾರಗಳನ್ನೆಲ್ಲ ಹೇಳ್ತಾ ಬರ್ತಾ ಇದ್ದೀರಿ ನೀವು. ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಇದಕ್ಕೆಲ್ಲ ಪರಿಹಾರ ಬೇಕಲ್ಲ. ಹೇಗೆ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸಾ ವಿಧಾನ ಇದೆನಾ ಸೈನಸೈಟಿಸ್ಗೆ? ಯಾವ ರೀತಿಯ ಚಿಕಿತ್ಸೆಗಳನ್ನ ಅನುಸರಿಸಬೇಕು ಅಂತ? ಮೊಟ್ಟ ಮೊದಲಿಗೆ ನಾನು ಕೆಲವೊಂದು ಪ್ರಿವೆನ್ಷನ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇದರಲ್ಲಿ. ಯಾಕಂತಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಎಲ್ಲರಿಗೂ ಗೊತ್ತು ನಮಗೆ. ಇವತ್ತಿನ ದಿವಸ ನೀವೇ ನೋಡ್ತಾ ಇದ್ದೀರಿ, ಬೇರೆ ಬೇರೆ ಸ್ಟ್ರೈನ್ ಬರ್ತಾ ಇದೆ. ಸೊ ಹಾಗಾಗ್ಬಿಟ್ಟು ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ನಿರೋಧಕ ಶಕ್ತಿಯನ್ನ ನಾವು ಬೆಳೆಸ್ಕೊಳ್ಳೋದು, ಶಕ್ತಿಯನ್ನ ನಾವು ಬೆಳೆಸ್ಕೊಂಡ್ರೆ ಬಹಳ ಒಳ್ಳೇದು ಅಂತ. ಸೊ ಹಾಗಾಗ್ಬಿಟ್ಟು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ, ಮುಖ್ಯವಾಗಿ ನಮ್ಮ ದಿನಚರಿಯಲ್ಲಿ ನಾವು ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಬೇಕು. ಜೀವನ ಶೈಲಿಯಲ್ಲಿ ನಾವು ಬದಲಾವಣೆಯನ್ನ ಮಾಡ್ಬೇಕು. ಬೇಗ ಏಳೋದಿಂತಿರ್ಬೋದು, ರಾತ್ರಿ ಬೇಗ ಮಲ್ಗೋಂಥದ್ದಿರ್ಬೋದು, ಆಹಾರದಲ್ಲಿ ಒಂದು ಡಿಸಿಪ್ಲಿನ್ ಅನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋದು, ಟೈಮ್ಲಿ ಆಹಾರವನ್ನ ತೆಗೆದುಕೊಳ್ಳುವಂಥದ್ದು, ಕನಿಷ್ಠ ಪಕ್ಷ ನಾವು ಮಲಗುವ ಮುಂಚೆ 2 ಗಂಟೆ ಮೊದಲು ನಮ್ಮ ಊಟವನ್ನ ಮುಗಿದಿರ್ಬೇಕು. ಆಮೇಲೆ ಆದಷ್ಟು ಸಾಯಂಕಾಲದ ಊಟ ಲಘುವಾಗಿರ್ಬೇಕು, ಅಂದ್ರೆ ಹಗುರವಾಗಿರ್ಬೇಕು. ಪಚನಕ್ಕೆ ಬಹಳ ಹೆವಿ ಆಗಿರುವಂತ ಆಹಾರವನ್ನ ನಾವು ಸೇವಿಸಬಾರದು. ಹಸಿವೆ ಆದಾಗ ಮಾತ್ರ ಊಟ ಮಾಡ್ರಿ.
ಊಟ ಕೂಡಕ್ ಮೊದಲು ಒಂದ್ಸಲ ನಿಮ್ಮನ್ನ ನೀವು ಕೇಳ್ಕೊಡ್ರಿ, ನಿಮ್ಗೆ ಏನಾದ್ರೂ ನಿಜವಾಗ್ಲೂ ಹಸಿವೆ ಆಗಿದೆಯಾ ಅಂತ. ಸುಮ್ಮನೆ ತಿನ್ನಬಾರ್ದು ಅಂತ. ನೀರ್ ಕುಡಿಯುವಾಗ್ಲೂ ಅಷ್ಟೇ ಒಂದ್ಸಲ ಕೇಳ್ಕೊಡ್ರಿ, ನೀರ್ ಕುಡಿಬೇಕಾ, ಏನೋ ಪ್ಯಾರಾಮೀಟರ್ಸ್ ಹೇಳ್ತಾರೆ, ಇಷ್ಟು ಲೀಟರ್ಸ್ ಬೇಕು ಅಷ್ಟು ಲೀಟರ್ಸ್ ಬೇಕು ಅಂತ. ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಅದನ್ನ. ವ್ಯಕ್ತಿಗಿಂತ ವ್ಯಕ್ತಿಗೆ ಡಿಫ್ರೆಂಟ್ ಡಿಮಾಂಡ್ಸ್ ಇರ್ತದೆ, ನೀಡ್ಸ್ ಇರ್ತದೆ. ಸೊ ನನ್ನ ಬಾಡಿ ನನಗೆ ತಿಳಿಸ್ತದೆ, ನನಗೆ ನೀರ್ ಬೇಕು ಅಂದಾಗ ಅದು ಹೇಳ್ತದೆ, ನೀರ್ ಬೇಕು, ನೀರ್ ಕುಡೀರಿ ಅಂತ. ನಮ್ಮನ್ನ ನಾವು ಕೇಳೋದನ್ನ ನಾವು ಮೊದಲು ಕಲಿಬೇಕು. ಕಲ್ತಾಗ ನಮಗೆ ಸಿಗ್ನಲ್ಸ್ ಸಿಗ್ತಾ ಇರ್ತದೆ ಏನ್ ಬೇಕು ಏನು ಬೇಡ ಅನ್ನೋಂಥದ್ದು. ಸೊ ಹಾಗಾಗಿ ಹಸಿವೆ ಆದಾಗ ಊಟ ಮಾಡ್ರಿ, ನೀರಡಿಕೆ ಆದಾಗ ನೀರ್ ಕುಡೀರಿ, ಮೊಸರು ದಿನನಿತ್ಯದಲ್ಲಿ ಬಳಸಬೇಡ್ರಿ, ಚಾಕ್ಲೇಟ್ಸ್ ಜಂಕ್ ಫುಡ್ ಅನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ರಿ, ಕರಿದ ಪದಾರ್ಥಗಳನ್ನ ಈ ತರದ್ದು ಪದಾರ್ಥಗಳನ್ನ ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡಬೇಕು. ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ರೋಗ ಬರದಂತೆ ತಡಿಲಿಕ್ಕೆ. ಒಂದು ವೇಳೆ ಸೈನಸೈಟಿಸ್ ಬಂತು ಅಂತ ಇಟ್ಟುಕೊಳ್ಳಿ, ಆವಾಗ ಚಿಕಿತ್ಸಾ ಕ್ರಮ ಹೇಗೆ? ಇಲ್ಲಿ ಹೇಳ್ತಾರೆ ಸರ್, ಲಂಘನಂ ಪರಮೌಷಧಂ ಅಂತ ಕೇಳಿದಿರಿ ನೀವು. ಸೊ ಹೇಳ್ತಾರೆ, ಅಕ್ಷಿ ಕುಕ್ಷಿ ಭವ ರೋಗಾಹ ಪ್ರತಿಶ್ಯಾಯ ವ್ರಣಜ್ವರಾಹ ಪಂಚೇತೆ ಪಂಚರಾತ್ರೇಣೆ ಪ್ರಶಮಂ ಯಾಂತಿ ಲಂಘನಾತ್ ಅಂತ ಹೇಳ್ತಾರೆ. ಅಂದ್ರೆ ಹೊಟ್ಟೆ ತೊಂದರೆ ಬಂದಾಗ, ಕಣ್ಣಿಗೆ ಇನ್ಫೆಕ್ಷನ್ ಇದ್ದಾಗ, ನೆಗಡಿ, ಜ್ವರ, ಇಂಥದ್ರಲ್ಲೆಲ್ಲ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದ್ರೆ ಲಂಘನ ಅಂತ ಹೇಳ್ತಾರೆ. ಉಪವಾಸ ಇರಬೇಕು ಅಂತ ಹೇಳ್ತಾರೆ ಫಸ್ಟ್ ಥಿಂಗ್. ಅದನ್ನ ಉಪವಾಸ ಕೂಡ ಒಳ್ಳೇದು. ಅದು ನೋಡಿಬಿಟ್ಟು ನಾವು ಅಡ್ವೈಸ್ ಮಾಡ್ತೀವಿ. ಅವರ ಒಂದು ಕೆಪಾಸಿಟಿ ಬಲಕ್ಕೆ ತಕ್ಕನಾಗಿ ನಾವು ಅಡ್ವೈಸ್ ಮಾಡ್ತೀವಿ. ಯಾರಿಗೆ ಅಷ್ಟು ಸಾಮರ್ಥ್ಯ ಇದೆ ಅವರು ಉಪವಾಸ ಹೇಳ್ತೀವಿ, ಯಾರಿಗೆ ಅಲ್ಪಶಕ್ತರೋ ಅವರಿಗೆ ಲಘು ಆಹಾರವನ್ನ ನಾವು ಸೇವಿಸ್ಲಿಕ್ಕೆ ಹೇಳ್ತೀವಿ. ಆಮೇಲೆ ವಿಶೇಷವಾಗಿ ಬಿಸಿ ನೀರನ್ನ ಇಲ್ಲಿ ತೆಗೆದುಕೊಳ್ಳಿಕ್ಕೆ ನಾವು ಸಲಹೆಯನ್ನ ನಾವಿಲ್ಲಿ ನೀಡ್ತೀವಿ ಜನರಿಗೆ. ಸೊ ಹಾಗಾಗಿ ಲಂಘನ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಅಂತ. ಈಗ ಸೈನಸೈಟಿಸ್ಗೆ ಲಂಘನ, ಉಪವಾಸ ಇರುವುದು ಒಂದು ಹಂತ. ಔಷಧೀಯ ಕ್ರಮದಲ್ಲಿ ಏನಿದೆ? ಔಷಧೀಯ ಕ್ರಮದಲ್ಲಿ ನಮ್ಮಲ್ಲಿ ಇವತ್ತಿನ ದಿವಸ ಪಂಚಕರ್ಮ ಅನ್ನುವಂಥದ್ದು ಬಹಳ ಜನರಲ್ಲಿ ಇದು ಒಂಥರ ಪಾಪ್ಯುಲರ್ ಆಗಿ ಕೇಳಿ ಬರ್ತಾ ಇದೆ. ಪಂಚಕರ್ಮ ಚಿಕಿತ್ಸೆ ಅಂತ. ಹೌದು, ಪಂಚಕರ್ಮ ಅಂದ್ರೆ 5 ಚಿಕಿತ್ಸಾ ಕ್ರಮಗಳನ್ನ ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಶರೀರವನ್ನ ಶುದ್ಧೀಕರಣಗೊಳಿಸುವಂಥದ್ದು. ಯಾವ ವಿಧಾನಗಳು? ಅಂದ್ರೆ ಇದರಲ್ಲಿ 5 ಪ್ರಕಾರ ಇರ್ತದೆ. ಒಂದು ವಮನ ಅಂತ ಹೇಳ್ತೀವಿ, ಇನ್ನೊಂದು ಅಂದ್ರೆ ವಾಂತಿ ಮಾಡಿಸುವಂಥದ್ದು, ಭೇದಿ ಮಾಡಿಸುವಂಥದ್ದು ಅಂತ ಹೇಳ್ತೀವಿ. ಅದಾದ್ಮೇಲೆ ಎನಿಮಾ ಕೊಡುವಂಥದ್ದು 2 ಪ್ರಕಾರ ಇರ್ತದೆ. ಅಲ್ಲಿ ಬಸ್ತಿ ಚಿಕಿತ್ಸಾ ಅಂತ ನಾವು ಹೇಳ್ತೀವಿ, ಅದರಲ್ಲಿ 2 ಪ್ರಕಾರ. ಕೊನೆಗೆ ಬಂದ್ಬಿಟ್ಟು ನಸ್ಯಕರ್ಮ ಅಂತ ನಾವು ಹೇಳ್ತೀವಿ. ಈ ನಸ್ಯಕರ್ಮ ಅನ್ನುವಂಥದ್ದು ನಾವು ವಿಶೇಷವಾಗಿ ಈ ಸೈನುಸೈಟಿಸ್ ಅಲ್ಲಿ ಇದರ ಒಂದು ಪ್ರಯೋಗವನ್ನ ನಾವು ಮಾಡ್ತೀವಿ. ಯಾವ ರೀತಿ ಮಾಡ್ತೀರಿ ನಸ್ಯಕರ್ಮ ಅಂದ್ರೆ? ಈ ಮುಖ್ಯವಾಗಿ ನಸ್ಯಕರ್ಮ ಅಂತಂದ್ರೆ ನಾನು ಮೊದಲೇ ಹೇಳದ ಹಾಗೆ, ಕುತ್ತಿಗೆಯ ಮೇಲಿನ ಭಾಗಗಳಿಗೆ ಎಲ್ಲಾದ್ರೂ ತೊಂದರೆ ಇತ್ತು, ರೋಗ ಬಂದಿತ್ತು ಅಂತಂದ್ರೆ ನಸ್ಯಕರ್ಮವನ್ನ ನಾವು ಸಲಹೆ ಮಾಡ್ತೀವಿ ಸರ್. ಹೇಳ್ತಾರೆ ನಾಸಾಹಿ ಶಿರಸೋದ್ವಾರಂ ಅಂತ ಹೇಳ್ತಾರೆ. ಅಂದ್ರೆ ತಲೆಗೆ ರೀಚ್ ಆಗ್ಬೇಕಂದ್ರೆ ಇದು ಗೇಟ್ವೇ ಅಂತ ಹೇಳ್ತಾರೆ. ಮೂಗು ಅನ್ನೋಂಥದ್ದು ಇಟ್ ಇಸ್ ಎ ಗೇಟ್ವೇ ಟು ಹೆಡ್ ಅಂತ ಹೇಳ್ತಾರೆ. ಸೊ ಹಾಗಾಗ್ಬಿಟ್ಟು ಈ ಮೂಗಿನ ಮೂಲಕ ಔಷಧಿಯನ್ನ ನಾವೇನಾದ್ರೂ ಪ್ರಯೋಗ ಮಾಡಿದ್ವಿ ಅಂತಂದ್ರೆ ಅದು ಕುತ್ತಿಗೆ ಮೇಲಿನ ಭಾಗಗಳಿಗೆ ರೀಚ್ ಆಗ್ತದೆ, ತಲುಪ್ತದೆ ಅನ್ನೋಂಥ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ತಿಳಿಸ್ಕೊಡ್ತಾರೆ. ಸೊ ಹಾಗಾಗ್ಬಿಟ್ಟು ಈ ಸೈನಸೈಟಿಸ್ ಅಥವಾ ಯಾವುದೇ ಮೂಗಿನ ತೊಂದರೆ ಇರ್ಬೋದು, ಕಿವಿ ತೊಂದರೆ ಇರ್ಬೋದು, ಕಣ್ಣಿನ ತೊಂದರೆ ಇರ್ಬೋದು, ಇದರಲ್ಲಿ ಮುಖ್ಯವಾಗಿ ಇಲ್ಲಿರುವಂತಹ ಒಂದು ಅನ್ವಾಂಟೆಡ್ ಟಾಕ್ಸಿನ್ಸ್ ಅಂತ ನಾವೇನ್ ಹೇಳ್ತೀವಿ, ತ್ಯಾಜ್ಯ ವಸ್ತು ಏನಿರ್ತದೆ ಅದನ್ನ ಹೊರಗೆ ಹಾಕಬೇಕು ಅಂತಂದ್ರೆ ಈ ನಸ್ಯಕರ್ಮವನ್ನ ನಾವು ಪ್ರಯೋಗವನ್ನ ಮಾಡ್ತೀವಿ ಸರ್. ಇದು ಮೂಗಿನಲ್ಲಿ ಹಾಕುವಂತ ಒಂದು ಔಷಧಿಯ ನಸ್ಯಕರ್ಮದ ಲಾಭ ಏನು ಡಾಕ್ಟ್ರೆ? ನಸ್ಯಕರ್ಮ ಅಂತಂದ್ರೆ ಇವತ್ತಿನ ದಿವಸ ನಾ ಈ ಸಂದರ್ಭದಲ್ಲಿ ಸೈನುಸೈಟಿಸ್ ಅಲ್ಲಿ ಇದನ್ನ ಪ್ರಯೋಗ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಇದು ಕೇವಲ ಸೈನುಸೈಟಿಸ್ಗೆ ಮಾತ್ರ ಕೊಡ್ತೀವಿ ಅಂತಲ್ಲ. ನಾನ್ ಮೊದಲೇ ಹೇಳ್ದ ಹಾಗೆ ಕಣ್ಣು, ಕಿವಿ, ಮೂಗು, ಗಂಟಲು ಎಲ್ಲಾ ನಮ್ಮ ಜ್ಞಾನೇಂದ್ರಿಯಗಳು, ಸೆನ್ಸರಿ ಆರ್ಗನ್ಸ್ಗೆ ಇದು ಬಲವನ್ನ ಕೊಡುವಂತ ಒಂದು ಪ್ರೊಸೀಜರ್ ಆಗಿರ್ತದೆ ಸರ್. ಸೊ ಯಾರು ಕಾಲಕಾಲಕ್ಕೆ ಈ ನಸ್ಯಕರ್ಮವನ್ನ ತೆಗೆದುಕೊಳ್ತಾರೋ ಅವರ ದೃಷ್ಟಿ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಆಮೇಲೆ ಹಿಯರಿಂಗ್ ಕೂಡ ಅವ್ರದ್ದು ಪರ್ಫೆಕ್ಟ್ ಆಗಿರ್ತದೆ ಅಂತ ಹೇಳ್ತಾರೆ. ಅಂದ್ರೆ ವಯಸ್ಸಿನ ತಕ್ಕ ಹಾಗೆ ಕಿವಿ ಕೇಳಿಸೋದು ಕಡಿಮೆ ಆಗ್ಬಹುದು, ದೃಷ್ಟಿ ಶಕ್ತಿ ಕಡಿಮೆ ಆಗ್ಬಹುದು, ಇಂಥದನ್ನೆಲ್ಲ ತಡೆಗಟ್ಟುತ್ತದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ಸ್ಮರಣ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ ಇದು ಮಾಡಿಸ್ಕೊಳ್ಳೋದ್ರಿಂದ. ಕೂದಲು ಉದುರುವಿಕೆ ಇರಬಹುದು, ಒಟ್ಟಾರೆ ಹಲ್ಲು ಗಟ್ಟಿಯಾಗಿರುವಂಥದ್ದು, ಸೊ ಕುತ್ತಿಗೆ ಮೇಲ್ಭಾಗಿರೋ ಎಲ್ಲಾ ಅಂಗಾಂಗಗಳಿಗೂ ಬಲವನ್ನ ಕೊಡುವಂಥದ್ದಾಗಿರ್ತದೆ ಇದು. ಹಾಗೂ ರೋಗ ನಿವಾರಣೆ ಮಾಡುವಂತ ಒಂದು ಕೆಪಾಸಿಟಿ ಈ ಒಂದು ಪ್ರೊಸೀಜರ್ ಅಲ್ಲಿ ಇರ್ತದೆ ಸರ್. ಈಗ ನಸ್ಯಕರ್ಮ ಅಂತ ಹೇಳಿದಾಗ ಆಯುರ್ವೇದದಲ್ಲಿ ಹೇಳುವ ನಸ್ಯಕರ್ಮಕ್ಕೂ ಈಗ ಕೆಲವೊಮ್ಮೆ ಹೊರಗೆ ನಾವು ಅಂಗಡಿಯಲ್ಲಿ ಈ ಹೊಗೆ ಸೊಪ್ಪಿನ ಪೌಡರ್ ಅನ್ನ ಮೂಗಿನ ಮೂಲಕ ನಾವೇ ಏರಿಸುವುದನ್ನು ನೋಡ್ತಾ ಇದ್ದೇವೆ. ಹಲವು ಕಡೆಗಳಲ್ಲಿ ಅದು ಬಹಳ ಪಾಪ್ಯುಲರ್ ಇದೆ, ಯಾಕಂದ್ರೆ ನಸ್ಯವನ್ನ ಮೂಗಿನ ಮೂಲಕ ತಗೊಳ್ಳುವಂತದ್ದು. ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಮೇಡಮ್? ನಸ್ಯಕರ್ಮ ಅಂತಂದ್ರೆ ಪೇಷಂಟಿನ ಕಂಡೀಷನ್ ನೋಡ್ಬಿಟ್ಟು ಯಾವ ಕಾಯಿಲೆಗೆ ಒಂದೊಂದು ಬೇರೆ ಬೇರೆ ತರಹದ ಔಷಧಿಗಳನ್ನ ಪ್ರಯೋಗ ಮಾಡ್ತೀವಿ ನಾವು.
ಮೂಗಿನಲ್ಲಿ ಹಾಕ್ಬೇಕಾದ್ರೆ ಕೆಲವೊಂದ್ಸಲ ಪೌಡರ್ ಫಾರ್ಮ್ ಅಲ್ಲಿ ಹಾಕ್ತಿವಿ, ಕೆಲವೊಂದ್ಸಲ ಸ್ವರಸಗಳನ್ನ ತೆಗಿತೀವಿ ನಾವು. ಈ ಹರ್ಬ್ಸ್ ಇಂದ ರಸವನ್ನ ತೆಗೆದ್ಬಿಟ್ಟು ಅದರ ಪ್ರಯೋಗವನ್ನ ಮಾಡ್ತೀವಿ. ಕೆಲವೊಂದ್ಸಲ ಮೆಡಿಕೇಟೆಡ್ ಆಯಿಲ್ ಇರ್ತದೆ, ಮೆಡಿಕೇಟೆಡ್ ಘೀ ಇರ್ತದೆ, ಸೊ ಅದರ ಪ್ರಯೋಗವನ್ನು ನಾವು ಮಾಡ್ತೀವಿ. ಸೊ ಔಷಧಿಯನ್ನು ಹೊಂದಿರತಕ್ಕಂತ ತುಪ್ಪವನ್ನ ನೀವು ಮೂಗಿನ ಮೂಲಕ ಹಾಕ್ತಿವಿ. ಸೊ ಹಾಗಾಗ್ಬಿಟ್ಟು ಎಲ್ಲಾದ್ರಲ್ಲೂ ಸ್ಟ್ಯಾಂಡರ್ಡೈಸ್ ಮಾಡಿ ಎಲ್ಲದಕ್ಕೂ ಇದು ಆಗ್ತದೆ ಅಂತ ಹೇಳಿಕ್ ಬರೋದಿಲ್ಲ ಸರ್. ಅಂದ್ರೆ ಹೊರಗೆ ಈಗ ನಾವು ಮಾರ್ಕೆಟ್ ನಲ್ಲಿ ತಿರುಗುವ ನಸ್ಯವನ್ನು ಬಳಸುವುದರಿಂದ ಇದು ಸೈನೋಟಿಸ್ ಗೆ ಪರಿಹಾರ ಅಲ್ಲ. ಡೆಫಿನೆಟ್ಲಿ ಅಲ್ಲ. ಕಾರಣ ನಮ್ಮ ಕೇಳುಗರು ಕೂಡ ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ವೈದ್ಯರ ಹತ್ರ ಸಲಹೆಯನ್ನು ತೆಗೆದುಕೊಂಡು ಅವರ ಸೂಚನೆ ಮೇರೆಗೆ ಇದನ್ನ ಮಾಡಿಸ್ಕೊಳ್ಳಿ. ನಸ್ಯಕರ್ಮ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಅದರದ್ದೇ ಆದಂತಹ ಔಷಧಿಗಳನ್ನ ಬಳಸಿರ್ತಕ್ಕಂಥ ನಸ್ಯ ಇದು ಪಂಚಕರ್ಮದ ಒಂದು ಭಾಗ. ಈಗ ಡಾಕ್ಟ್ರೆ, ಯೋಗ ಮತ್ತು ಪ್ರಾಣಾಯಾಮ ಕೂಡ ಈ ಸೈನೋಸೈಟಿಸ್ ಅನ್ನ ತಡಿಲಿಕ್ಕೆ ಬಹಳಷ್ಟು ಅನುಕೂಲ ಅಂತ ಹೇಳ್ತಾರೆ, ಹೌದಾ? ಡೆಫಿನೆಟ್ಲಿ ಸರ್, ಇವೆರಡಕ್ಕೂ ಸಿಸ್ಟರ್ ಸೈನ್ಸ್ ಅಂತ ಕರೀತಾರೆ, ಯೋಗ ಮತ್ತು ಆಯುರ್ವೇದ ಅನ್ನುವಂಥದ್ದು. ಯೋಗ ಮತ್ತೆ ಆಯುರ್ವೇದ ಎರಡೂ ಸೇರಿಸಿದಾಗ ನಮಗೆ ಒಳ್ಳೆ ಬೆನಿಫಿಟ್ಸ್ ಅನ್ನ ನಾವು ಪೇಷಂಟ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಆಯುರ್ವೇದದ ಚಿಕಿತ್ಸೆ ಜೊತೆಗೆ ನಾವು ಅವರಿಗೆ ಆಸನಗಳಿರ್ಬೋದು, ಪ್ರಾಣಾಯಾಮ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಈ ಎಲ್ಲಾ ವಿಚಾರಗಳನ್ನ ನಾವು ಅವರಿಗೆ ಒಟ್ಟೊಟ್ಟಿಗೆ ತಿಳಿಸ್ಕೊಡ್ತಾ ಇದೀವಿ. ತಿಳಿಸ್ಕೊಟ್ಟಾಗ ಬೇಗ ನಮಗೆ ರಿಸಲ್ಟ್ ಬರ್ತಾ ಇದೆ. ಒಂದು. ಈ ಎರಡನೇದೇನು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ 3 ತಿಂಗಳಿಗೆ ಒಂದ್ಸಲ ಏನಾದ್ರೂ ನೆಗಡಿ ಬರ್ತಾ ಇತ್ತು ಅವನಿಗೆ ಅಂತಂದ್ರೆ ಕೇವಲ ಔಷಧ ತಗೊಳ್ಳೋದ್ರಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗಿರ್ಬೋದು, ಆದ್ರೆ ಯೋಗ ಮಾಡೋದ್ರಿಂದ 6 ತಿಂಗಳು ಮುಂದಕ್ಕೆ ಹೋಗ್ಬೋದು ಅವನಿಗೆ. ಸೊ ಈ ತರದ್ದು ಒಂದು ಇಂಟರ್ವಲ್ ಗ್ಯಾಪ್ ಏನಿದೆ ಅದು ಮುಂದೂಡ್ತಾ ಇದೆ ಸರ್. ಆಮೇಲೆ ಬರೋಂಥ ಚಾನ್ಸಸ್ ಬಹಳ ಕಡಿಮೆ ಆಗ್ತಾ ಇದೆ. ಯೋಗ ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ಆಯುರ್ವೇದದ ಜೊತೆಗೆ ಮೆಡಿಸಿನ್ ಜೊತೆಗೆ ಮುಂದೆ ಡ್ರಗ್ಲೆಸ್ ಥೆರಪಿ. ಯಾಕಂತಂದ್ರೆ ಯಾರಿಗಾದ್ರೂ ನೋಡ್ರಿ ಸರ್, ಏನಾದ್ರೂ ಮೆಡಿಸಿನ್ ಇರಲಿ, ದಿನ ಬೆಳಗ್ಗೆ ಸಾಯಂಕಾಲ ಔಷಧಿ ತಗೊಂಡ್ರೆ ಎಲ್ಲರಿಗೂ ಕಿರಿಕಿರಿನೇ ಆಗ್ತದೆ, ಯಾರು ಇಷ್ಟಪಡೋದಿಲ್ಲ ಅಂತದ್ದು. ಸೊ ಹಾಗಾಗ್ಬಿಟ್ಟು ಎಷ್ಟು ಅವಶ್ಯಕ ಇದೆ, ಫಾರ್ ಎಕ್ಸಾಂಪಲ್ 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು, ಆಯುರ್ವೇದ ಔಷಧಿಗಳನ್ನ ಕೊಡ್ತೀವಿ ನಾವು. ಆದ್ರೆ ಮುಂದೆ ಬರ್ದೇ ಇರೋ ಹಾಗೆ ಯೋಗವನ್ನ ಮಾಡ್ರಿ, ಪ್ರಾಣಾಯಾಮವನ್ನ ಮಾಡ್ರಿ, ಆಸನಗಳನ್ನ ಮಾಡ್ರಿ. ಆಯುರ್ವೇದನೂ ಬೇಡ, ಅಲೋಪತಿನೂ ಬೇಡ, ಮೆಡಿಸಿನ್ನೇ ಬೇಡ ನಿಮಗೆ ಅಂತ ಹೇಳ್ಬಿಟ್ಟು ಅನ್ನೋವಂಥ ಮೆಸೇಜ್ ನಾನು ಇಲ್ಲಿ ಜನರಿಗೆ ಕೊಡಬೇಕು ಅನ್ನೋಂಥದ್ದು ಒಂದು ಇಚ್ಛೆ ಸರಿ. ಅಂದ್ರೆ ನೀವು ಹೇಳೋದು ಈ ಸೈನೋಸೈಟಿಸ್ ತಡಿಲಿಕ್ಕೆ ಯೋಗ ಮತ್ತು ಪ್ರಾಣಾಯಾಮ ಔಷಧಿ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕರೋನಾದ ಸಂದರ್ಭದಲ್ಲಿ ಈ ಕರೋನಾ ಪೀಡಿತರಿಗೂ ಕೂಡ ಯೋಗ ಪ್ರಾಣಾಯಾಮಗಳನ್ನ ಬಹಳ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮಾಡಿದ್ರು ಅಲ್ವಾ? ಸರಿ. ಪ್ರಾಣಾಯಾಮದಲ್ಲಿ ವಿಶೇಷವಾಗಿ ಅನುಲೋಮ್ ವಿಲೋಮ ಅನ್ನೋಂಥದ್ದು ಹೇಳ್ತೀವಿ, ಬಹಳ ಮುಖ್ಯ ಸರ್. ಆಮೇಲೆ ಕಪಾಲ್ಭಾತಿ ಬಹಳ ಮುಖ್ಯ. ಅದಾದ್ಮೇಲೆ ನಮಗೆ ಭಸ್ತ್ರಿಕಾ ಪ್ರಾಣಾಯಾಮ, ಇದು ಬಹಳ ಮುಖ್ಯವಾಗಿದೆ. ಆಸನಗಳಲ್ಲಿ ಮತ್ಸ್ಯಾಸನ ಅಂತ ಹೇಳ್ತೀವಿ ನಾವು, ಭುಜಂಗಾಸನ ಅಂತ ಹೇಳ್ತೀವಿ, ಉಷ್ಟ್ರಾಸನ ಅಂತ ಹೇಳ್ತೀವಿ, ಅರ್ಧಕಟಿ ಚಕ್ರಾಸನ ಅಂತ ಹೇಳ್ತೀವಿ, ಸರ್ವಾಂಗಾಸನ ಅಂತ ಹೇಳ್ತೀವಿ. ಈ ಎಲ್ಲಾ ಆಸನಗಳು ಬಹಳ ಒಂದು ಎಫೆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತದೆ. ಕೊರೋನಾದ ಮೊದಲನೇ ಅಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಫ್ರಂಟ್ ಲೈನ್ ವರ್ಕರ್ಸ್, ಹೆಲ್ತ್ ವರ್ಕರ್ಸ್, ವೈದ್ಯರಿರ್ಬೋದು, ನರ್ಸ್ಗಳಿರ್ಬೋದು, ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು, ಅವರೆಲ್ಲ ಈ ಜಲನೇತಿ, ಸೂತ್ರನೇತಿ ಅನ್ನಂತ ಒಂದು ಪ್ರಯೋಗವನ್ನ ಮಾಡಿಬಿಟ್ಟು ತಮ್ಮನ್ನ ತಾವು ಫಿಟ್ ಆಗಿ ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ಬಂದಿದೆ. ಸೊ ಸೂತ್ರನೇತಿ ಅಂತ ಹೇಳ್ಬಿಟ್ಟು ಈ ಯೋಗದ ಒಂದು ಭಾಗ ಅದು. ಜಲನೇತಿ ಇರ್ಬೋದು, ಸೂತ್ರನೇತಿ ಇರ್ಬೋದು, ಇದು ಮಾಡೋದ್ರಿಂದ ಮೂಗಿನ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಬಹಳಷ್ಟು ಕಡಿಮೆ ಆಗ್ತದೆ ಇದರಿಂದ. ಜಲನೇತಿಯ ಒಂದು ಪರಿಣಾಮ ಅದು. ಮುಖ್ಯವಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಹರ್ನೂರ್ಕರ್ ಅವರೇ, ಈ ಪ್ರಾಣಾಯಾಮ ಅನ್ನೋದೇ ಈ ಮೂಗು, ಗಂಟಲು ಇದಕ್ಕೆಲ್ಲ ಬಹಳಷ್ಟು ಶುದ್ಧಿಯನ್ನ ಕೊಡ್ತದೆ ಅಂತ ಅಲ್ವಾ? ಮತ್ತೆ ಮನುಷ್ಯನನ್ನು ಒಮ್ಮೆ ಪ್ರಾಣಾಯಾಮ ಮಾಡಿ ಆದ ಮೇಲೆ ಅವ ತುಂಬಾ ಫಿಟ್ ಅಂಡ್ ಫೈನ್ ಆಗಿರ್ತಾನೆ. ಸೈನೋಸೈಟಿಸ್ ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡು ಬರ್ತದ ಅಲ್ಲ ಪುರುಷರಲ್ಲಿ ಕಂಡು ಬರ್ತದೆ? ಇದು ಪ್ರಿವೇಲೆನ್ಸ್ ಕಾಮನ್ ಆಗಿ ಹೇಳ್ತಾರೆ ಸರ್. ಆಮೇಲೆ ವಿಶೇಷವಾಗಿ ಈ ಅಡಲ್ಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಇದೆ, ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ. ಆದ್ರೂ 5 ವರ್ಷದ ಮೇಲ್ಪಟ್ಟ ಮಕ್ಕಳಲ್ಲಿ ಇದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಹೆಚ್ಚು ಅಂತಂದ್ರೆ ನಮಗೆ ಈ ನಡು ವಯಸ್ಸಿನವರಲ್ಲಿ ಸ್ವಲ್ಪ ಇದ್ರ ಪ್ರಿವೇಲೆನ್ಸ್ ಜಾಸ್ತಿ ಇದೆ ಸರ್. ಈಗ ಸೈನೋಸೈಟಿಸ್ ಒಬ್ಬನಿಗೆ ತಗಲಿತ್ತು ಅಥವಾ ತೊಂದರೆ ಅನುಭವಿಸಿದ ಮೇಲೆ ಆಯುರ್ವೇದದ ಚಿಕಿತ್ಸೆಯನ್ನ ಅವ ಅನುಸರಿಸಿದ ಅಂತ ಇಟ್ಟು ಎಷ್ಟು ಸಮಯದಲ್ಲಿ ಇದರಿಂದ ಮುಕ್ತಿಯನ್ನ ಪಡಿಬಹುದು? ಏನಂತಂದ್ರೆ ಈಗ ತಾನೇ ನಸ್ಯಕರ್ಮ ಅಂತ ಹೇಳಿದೆ ಸರ್. ನಾವು ನಸ್ಯಕರ್ಮವನ್ನ ಯೂಶುವಲಿ 3 ಸಿಟ್ಟಿಂಗ್ಸ್ ಅಲ್ಲಿ ಅಡ್ವೈಸ್ ಮಾಡ್ತೀವಿ ಅವ್ರಿಗೆ ನಾವು. ಅಂದ್ರೆ ಒಂದು ಸಿಟ್ಟಿಂಗ್ ಅಂತಂದ್ರೆ ಸುಮಾರು 5 ರಿಂದ 7 ದಿವಸಗಳ ಕಾಲ ಒಂದು ಸಿಟ್ಟಿಂಗ್ ಆಗ್ತದೆ. ಈ ತರಹದ ಒಂದು 3 ಸಿಟ್ಟಿಂಗ್ಸ್ ಅಂತಂದ್ರೆ ಆಫ್ಟರ್ 15 ಡೇಸ್ ಆರ್ 21 ಡೇಸ್, 2 ರಿಂದ 3 ವಾರದ ಗ್ಯಾಪ್ ಬಿಟ್ಟು ಮತ್ತೆ ಒಂದು ಸಿಟ್ಟಿಂಗ್ ಹೇಳ್ತೀವಿ. ಅದಾದ್ಮೇಲೆ ಮತ್ತೊಂದು ಸಿಟ್ಟಿಂಗ್ ಹೇಳ್ತೀವಿ. ಸೊ ಈ ತರ 3 ಸಿಟ್ಟಿಂಗ್ಸ್ ನಾವು ಹೇಳ್ತೀವಿ. ಅಂದ್ರೆ ಅಂದಾಜು ನಿಮಗೆ 2-2.5 ತಿಂಗಳ ಕಾಲ ನಾವು ಇದನ್ನ ತಗೊಳ್ತೀವಿ. ಅಂದ್ರೆ ಒಂದು ಸಲಕ್ಕೆ ಕೊಟ್ಟಾಗ ನಿಮಗೆ ಲಕ್ಷಣಗಳು ಕಡಿಮೆ ಆಗ್ಬಿಟ್ಟಿರ್ತದೆ, ಅದಕ್ಕೇನ್ ತೊಂದರೆ ಇಲ್ಲ. ಲಕ್ಷಣಗಳು ಕಡಿಮೆ ಆಗಿರ್ತದೆ, ನಿಮಗೆ ತೊಂದರೆ ಕಡಿಮೆ ಆಗಿರ್ತದೆ. ಆದ್ರೆ ಪುನಃ ಇದು ಮತ್ತೆ ಬರಬಾರ್ದು. ಆಮೇಲೆ ನಮ್ಮ ಮೂಗಿನ ಒಂದು ಮ್ಯೂಕಸ್ ಮೆಂಬ್ರೇನ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಮತ್ತೆ ನಾವು ಬಲಗೊಳಿಸಬೇಕು, ಮತ್ತೆ ಆರೋಗ್ಯವನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಇನ್ನೂ 2 ಸಿಟ್ಟಿಂಗ್ಸ್ ಅನ್ನ ನಾವು
ನಾವು ಅವರಿಗೆ ಅಂದ್ರೆ ಸಜೆಸ್ಟ್ ಮಾಡ್ತೀವಿ. 2-2.5 ತಿಂಗಳು ಚಿಕಿತ್ಸೆಗೆ ಒಳಪಡಬೇಕು. ಹೌದು ಸರ್. ಅಂದ್ರೆ ಇಟ್ ಟೇಕ್ಸ್ ಫಾರ್ 5 to 7 days ಒನ್ ಸಿಟ್ಟಿಂಗ್. ಮತ್ತೆ ಗ್ಯಾಪ್ ಕೊಡ್ತೀವಿ ಅವ್ರಿಗೆ ನಾವು. ಒಂದು 3 ವಾರ 2 ವಾರ ಅವ್ರ ಕಂಡೀಷನ್ ನೋಡ್ಬಿಟ್ಟು ಗ್ಯಾಪ್ ಕೊಡ್ತೀವಿ. ಗ್ಯಾಪ್ ಕೊಟ್ಟು ಪುನಃ ಒಂದು 5 ರಿಂದ 7 ದಿವಸ ಮತ್ತೆ ಅಡ್ವೈಸ್ ಮಾಡ್ತೀವಿ. ಈಗ ಒಮ್ಮೆ ಸೈನಸೈಟಿಸ್ ಬಂದು ಆಯುರ್ವೇದ ಚಿಕಿತ್ಸೆಯನ್ನ ಪಡೆದು ಗುಣಮುಖ ಆದ ಮೇಲೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆನಾ? ಸರ್, ಎಲ್ಲಿ ತನಕ ಮೂಗಿರ್ತದೋ ಅಲ್ಲಿ ತನಕ ನೆಗಡಿ ಇರ್ತದೆ. ಹೌದು. ಸೊ ಹಾಗಾಗಿ ಬರಬಹುದು, ಬರಬಾರ್ದು ಅಂತ ಏನಿಲ್ಲ. ಆದ್ರೆ ಅದರ ಒಂದು ಪರಿಣಾಮ ಕಡಿಮೆ ಇರ್ತದೆ, ಸಿವಿಯಾರಿಟಿ ಕಡಿಮೆ ಇರ್ತದೆ, ನಿಮಗೆ ಬೇಗ ಗುಣಮುಖರಾಗುವಂತ ಒಂದು ಸಾಧ್ಯತೆ ಇರ್ತದೆ. ಅಂದ್ರೆ ಜೀವನ ಶೈಲಿ, ಯೋಗ, ಪ್ರಾಣಾಯಾಮ ಇಂಥದ್ದನ್ನೆಲ್ಲ ಅಳವಡಿಸಿಕೊಂಡು ನಮ್ಮ ಶಿಸ್ತುಬದ್ಧ ಜೀವನವನ್ನ ಮಾಡಿದ್ರೆ ತಡಿಬಹುದು ಅಂತ. ಕೊನೆಯದಾಗಿ ನಮ್ಮ ಸೈನೋಸೈಟಿಸ್ ನಿಂದ ತೊಂದರೆಗೆ ಒಳಗಾಗಿ ಈಗ ಚಿಕಿತ್ಸೆ ಪಡಿತಿರುವವರಿಗೆ ನಿಮ್ಮ ಸಲಹೆ ಏನು? ಸರ್, ಮೊದಲನೇದಾಗಿ ನಾನೇನು ಹೇಳೋದು ಅಂತಂದ್ರೆ, ಒಂದು ಸಲ ನಿಮಗೆ ನೆಗಡಿ ಬಂತು ಅಂತಂದ್ರೆ ಇದೇನೋ ಚಿಕ್ಕದು ಅಂತ ತಿಳಿದ್ಬಿಟ್ಟು ಮೆಡಿಕಲ್ ಶಾಪಿಗೆ ಹೋಗಿ ಯಾವುದೋ ಒಂದು ಮೆಡಿಸಿನ್ ಅನ್ನ ತಗೋಬೇಡಿ. ವೈದ್ಯರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಅವರ ಒಂದು ಅಡ್ವೈಸ್ ಪ್ರಕಾರ ಔಷಧಿಗಳನ್ನ ತಗೊಳ್ರಿ. ಯಾವ್ದಾದ್ರು ವೈದ್ಯರು ಅದೇ ಇದು ಅಂತ ಹೇಳೋದಿಲ್ಲ, ಆದ್ರೆ ದಯವಿಟ್ಟು ನಿಮ್ಮಷ್ಟಕ್ಕೆ ನೀವು ಔಷಧಗಳನ್ನ ತಗೋಬೇಡ್ರಿ. ಯಾಕಂತಂದ್ರೆ ಇದಕ್ಕೆ ಮತ್ತೆ ನಾನು ಹೇಳ್ದ ಹಾಗೆ ನಾಸಾಹಿ ಶಿರಸೋದ್ವಾರಂ, ಒಳ್ಳೇದಾದ್ರೂ ಇದರಿಂದಾನೇ ಹೋಗ್ಬೇಕು, ಕೆಟ್ಟದಾದ್ರೂ ಇದರಿಂದಾನೇ ನಮ್ಮ ತಲೆಗೆ ಹೋಗುವಂಥದ್ದು. ಹಾಗಾಗ್ಬಿಟ್ಟು ಆದಷ್ಟು ವೈದ್ಯರ ಸಲಹೆ ಮೇಲೆ ಇದನ್ನ ಮಾಡಬೇಕು ಅನ್ನೋಂತ ಒಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಆಯುರ್ವೇದ ವೈದ್ಯರು, ಈ ಒಂದು ಸೈನಸೈಟಿಸ್ಗೆ ಆಯುರ್ವೇದ ಒಂದು ಸೂಕ್ತ ಪರಿಹಾರ ಅಂತ ಹೇಳ್ತೀರಾ? 100% ಸೂಕ್ತ ಪರಿಹಾರ, ಯಾವುದೇ ಡೌಟ್ ಇಲ್ಲ. ಆಯುರ್ವೇದವನ್ನ ಬಳಸಿ, ಆಯುರ್ವೇದವನ್ನ ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆಯದು ಡಾಕ್ಟರ್ ವಿಜಯಲಕ್ಷ್ಮಿ ಎನ್ ಹರ್ನೂರ್ಕರ್ ಅವರೇ. ಇಷ್ಟು ಹೊತ್ತಿನ ತನಕ ಸೈನಸೈಟಿಸ್ ನ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮತ್ತೆ ಯಾಕೆ ಬರ್ತದೆ ಮತ್ತೆ ಯಾವ ರೀತಿ ಅದನ್ನು ತಡಿಬಹುದು ಅನ್ನೋದು, ಯಾವುದೇ ಒಂದು ರೋಗ ಬರದೆ ಹಾಗೆ ತಡೆಯುವುದೇ ನಮ್ಮ ಗುರಿಯಾಗಬೇಕು. ಮತ್ತೆ ಅದಕ್ಕಾಗಿ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ, ಯೋಗ, ಪ್ರಾಣಾಯಾಮ ಇಂಥದ್ದನ್ನು ಕೂಡ ಅಳವಡಿಸಿದ್ರೆ ಇಂತಹ ಸೈನಸೈಟಿಸ್ ಅನ್ನ ತಡಿಬಹುದು ಅನ್ನೋ ವಿಚಾರವನ್ನು ನಮ್ಮ ಕೇಳುಗರಿಗೆ ವಿವರವಾಗಿ ತಿಳಿಸಿದ್ದೀರಿ. ಡಾಕ್ಟ್ರೆ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು ಸರ್. ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಸೈನೋಸೈಟಿಸ್ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಈ ಕುರಿತು ಕಲಬುರ್ಗಿಯ ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ ವಿಜಯಲಕ್ಷ್ಮಿ ಎನ್ ಹರ್ನೂರ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ.